Hello students. Now we'll continue the status of matter chapter. In this session we'll discuss about causes for the deviation of real gases from ideal behavior. Already we have studied that the ideal gases are those gases which obeys Boyle's law, Charles law and Avogadro's law and ideal gas equation P is equal to nRT under all conditions of temperature and pressure. But these real gases they does not obey. They does not obey Boyle's law, Charles law, Avogadro's law, and ideal gas equation. PV is equal to nRT or P is equal to RT for 1 mole of a gas under all conditions of temperature and pressure. Now let us see what are the causes for this deviation of real gases from ideal behavior. Why they does not obey Boyle's law, Charles law, and Avogadro's law under all conditions of temperature and pressure. Okay, first is volume correction. In the postulate we have stated that volume of the molecule is negligible compared to the total volume of the gas. ನಾವು postulates ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ, ಸ್ಟಡಿ ಮಾಡಿದ್ವಿ. ಅದನ್ನು ವಾಲ್ಯೂಮ್ ಆಫ್ ದ ಮಾಲಿಕ್ಯೂಲ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್. ಒಂದು ಚಿಕ್ಕ ಪಾರ್ಟಿಕಲಿಂದ ಅದರ ವಾಲ್ಯೂಮನ್ನು ನಾವು ಕಡೆಗಣಿಸಬಹುದು. ಓಕೆ, ಎಸ್, ವೆನ್ ಯು ಕ್ಯಾನ್ ನೆಗ್ಲೆಕ್ಟ್, ಸಪೋಸ್ ದಿಸ್ ಈಸ್ gaseous volume. If volume of the gas is big, you can neglect. ಇದೇನಾರು ವಾಲ್ಯೂಮ್ ಗ್ಯಾಸ್ ಅಂತ ತಿಳ್ಕೊಂಡಿದ್ದರೆ ವಾಲ್ಯೂಮ್ ದೊಡ್ಡದು, ದಿಸ್ ಈಸ್ ದಿ ವಾಲ್ಯೂಮ್ ಆಫ್ ದ ಗ್ಯಾಸ್. ಯು ಕ್ಯಾನ್ ನೆಗ್ಲೆಕ್ಟ್ volume of the molecule if volume of the gas itself is big, but at high pressure and low temperature, pressure ಜಾಸ್ತಿ ಇದ್ದಾಗ ಮತ್ತು ಟೆಂಪರೇಚರ್ ಕಡಿಮೆ ಇದ್ದಾಗ volume of the gas itself is small. Okay, if volume of the gas is big, you can neglect volume of the molecule, but at high pressure and low temperature, pressure ಜಾಸ್ತಿ ಮತ್ತು ಟೆಂಪರೇಚರ್ ಕಡಿಮೆ ಇದ್ದಾಗ volume of gas itself is small, but the volume of the molecule remains same. ಹೆಚ್ಚಿಗೆ ಪ್ರೆಷರ್ ಮತ್ತು ಕಡಿಮೆ ಟೆಂಪರೇಚರ್ ಇದ್ದಾಗ ಗ್ಯಾಸ್ ವಾಲ್ಯೂಮ್ ಕಡಿಮೆ ಇರ್ಬೋದು, ಆದರೆ ಮಾಲಿಕ್ಯೂಲ್ ವಾಲ್ಯೂಮ್ ಮಾತ್ರ ಸೇಮ್ ಇರ್ತದೆ. ಅಂಡರ್ ದಿಸ್ ಕಂಡೀಷನ್ we cannot neglect the volume of the molecule. Okay, we can neglect volume of the molecule if volume of gas is large. ನಾವು ವಾಲ್ಯೂಮನ್ನು ಯಾವಾಗ ನೆಗ್ಲೆಕ್ಟ್ ಮಾಡ್ಬೋದು? ಇವಾಗ ನೀವೇ ನೋಡ್ರಿ, ಕ್ರಿಕೆಟ್ ಗ್ರೌಂಡಲ್ಲಿ ಕುತ್ಕೊಂಡಾಗ ನೀವು ಆಕ್ರಮಿಸಿಕೊಂಡಿರೋ ಸ್ಥಳ, ನೀವು ಕುತ್ಕೊಂಡಿರೋ ಜಾಗನ ನಾವು ನೆಗ್ಲೆಕ್ಟ್ ಮಾಡ್ಬೋದು. ಆದರೆ ಅದೇ ಒಂದು 5 ಜನ ಕುತ್ಕೊಂಡಿರ್ತೀವಿ ಕ್ರಿಕೆಟ್ ಗ್ರೌಂಡಲ್ಲಿ, ನೀವು ಕುತ್ಕೊಂಡ್ರು ಕೂಡ ಯಾರಾದರೂ ಸ್ವಲ್ಪ ಸರಿಯಪ್ಪ ಕುತ್ಕೊಳ್ಳುವ ಅಂತ ಯಾರು ಹೇಳೋದಿಲ್ಲ. ಅದೇ ನೀವು 5 ಜನ ಬಂದು ರಿಕ್ಷಾದಲ್ಲಿ ಕುತ್ಕೊಳ್ಬೇಕಾದ್ರೆ ಅವಾಗೇನಾಗಿರ್ತದೆ, ಜಾಗ ಸಾಕಾಗೋದಿಲ್ಲ. ಗ್ರೌಂಡಲ್ಲಿದ್ದಾಗಲೂ ರಿಕ್ಷಾದಲ್ಲಿ ಬಂದು ಕುತ್ಕೊಳ್ಬೇಕಾದ್ರೂ ಕೂಡ ನಿಮ್ಗೆ ಎಷ್ಟು ಕುತ್ಕೊಳ್ಳಿಕ್ಕೆ ಜಾಗ ಬೇಕಲ್ಲ ಅಷ್ಟೇ ಜಾಗದಲ್ಲಿ ಕುತ್ಕೊಂಡಿರ್ತೀರಿ ನೀವು. ಇದು ವಾಲ್ಯೂಮ್ ಮಾತ್ರ ಕಡಿಮೆ ಆಗಿದೆ. ಎಲ್ಲಿಂದ? ಕ್ರಿಕೆಟ್ ಗ್ರೌಂಡ್ ವಾಲ್ಯೂಮ್ ಜಾಸ್ತಿ ಇದೆ, ರಿಕ್ಷಾದಲ್ಲಿ ವಾಲ್ಯೂಮ್ ಕಡಿಮೆ ಇದೆ, ಆದರೆ ನಿಮ್ಮ ವಾಲ್ಯೂಮ್ ಮಾತ್ರ ಸೇಮ್ ಇರ್ತದೆ. ಹಾಗಿದ್ದಾಗ ನೀವು ಆಕ್ರಮಿಸ್ಕೊಂಡಿರೋ ಜಾಗನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲೂ ಕೂಡ ಹಾಗೆ ಮಾಲಿಕ್ಯೂಲ್ ಏನಿರ್ತವೆ ಸೇಮ್. ಗೇಷಿಯಸ್ ವಾಲ್ಯೂಮ್ ದೊಡ್ಡದಿದ್ದಾಗ, ವಾಲ್ಯೂಮ್ ಆಫ್ ದ ಗ್ಯಾಸ್ ದೊಡ್ಡದಿದ್ದಾಗ ಅಲ್ಲೂ ಕೂಡ ಮಾಲಿಕ್ಯೂಲಿಂದ ವಾಲ್ಯೂಮ್ ಸೇಮ್ ಇರ್ತದೆ. ಹೈ ಪ್ರೆಷರ್ ಮತ್ತು ಲೋ ಟೆಂಪ್ರೇಚರ್ ಇದ್ದಾಗ ಗೇಷಿಯಸ್ ವಾಲ್ಯೂಮ್ ಕಡಿಮೆ ಆದರೂ ಕೂಡ ಮಾಲಿಕ್ಯೂಲ್ ಸೈಜ್ ಸೇಮ್ ಇರ್ತದೆ. ಇನ್ ಸಚ್ ಕೇಸಸ್, ಹೈ ಪ್ರೆಷರ್ ಆ್ಯಂಡ್ ಲೋ ಟೆಂಪ್ರೇಚರ್, ಯು ಕ್ಯಾನಾಟ್ ನೆಗ್ಲೆಕ್ಟ್ ದಿ ವಾಲ್ಯೂಮ್ ಆಫ್ ಅ ಮಾಲಿಕ್ಯೂಲ್. ಹಾಗಾಗಿ ದಟ್ ಈಸ್ ದ ರೀಸನ್ ವೈ ರಿಯಲ್ ಗ್ಯಾಸಸ್ ಡು ನಾಟ್ ಒಬೇ ಇಕ್ವೇಷನ್ PV is equal to RT at high pressure and low temperature. ಹಾಗಿರೋದ್ರಿಂದ ರಿಯಲ್ ಗ್ಯಾಸ್ ಏನಾಗ್ತದೆ, PV is equal to RT, ಹೆಚ್ಚಿಗೆ ಪ್ರೆಷರ್ ಮತ್ತು ಕಡಿಮೆ ಟೆಂಪರೇಚರ್ ಇದ್ದಾಗ ಅದೇನಾಗಿರ್ತದೆ, ಪಾಲಿಸುವುದಿಲ್ಲ. ನೆಕ್ಸ್ಟ್ ನಂಬರ್ 2, ಫೋರ್ಸ್ ಆಫ್ ಅಟ್ರಾಕ್ಷನ್. The equation PV is equal to RT is derived by assuming that force of attraction between the molecule is negligible.
ಒಂದು ವಾಲ್ಯೂಮ್ ಆಯಿತು, ಸೆಕೆಂಡ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಮಾಲಿಕ್ಯೂಲ್ ಮಧ್ಯದಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದಿಲ್ಲ ಅನ್ನೋದನ್ನ ಪಾಸ್ಟುಲೇಟ್ಸ್ ನಾವು ಸ್ಟಡಿ ಮಾಡಿದೆ. It is true because if volume of gas is big, large, if volume of the molecule gas is large, molecules lies far away from each other. ನೀವು ಕ್ರಿಕೆಟ್ ಗ್ರೌಂಡಲ್ಲಿ ಇದ್ದಾಗ, ಅಷ್ಟು ದೊಡ್ಡ ವಾಲ್ಯೂಮ್ ಇದ್ದಾಗ, ನೀವೆಲ್ಲ ಫ್ರೆಂಡ್ಸ್ ಇದ್ದರೂ ಕೂಡ ದೂರ ದೂರ ಇರ್ತೀರಿ. ನಿಮ್ಮ ಮಧ್ಯದಲ್ಲಿ ಜಗಳ ಆಕರ್ಷಣೆನೂ ಆಗೋದಿಲ್ಲ, ವಿಕರ್ಷಣೆನೂ ಆಗೋದಿಲ್ಲ. ಆದರೆ ರಿಕ್ಷಾದಲ್ಲಿ ಏನಾದ್ರು ಬಂದಾಗ ಏನಾಗ್ತದೆ, ವಾಲ್ಯೂಮ್ ಚಿಕ್ಕದಾಗಿರ್ತದೆ, ನೀವು ತೀರಾ ಹತ್ರದಲ್ಲೇ ಇರ್ತೀರಿ. ಆ ಟೈಮಲ್ಲಿ ಆಕರ್ಷಣೆ, ಫೋರ್ಸ್ ಆಫ್ ಅಟ್ರಾಕ್ಷನ್, ರಿಪಲ್ಷನ್ ಇರೋ ಚಾನ್ಸಸ್ ಇರ್ತದೆ. ಓಕೆ, ಇಲ್ಲೂ ಕೂಡ ಹಾಗೆ. ದಿ ಇಕ್ವೇಶನ್ ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ ಇಸ್ ಡಿರೈವ್ಡ್ ಬೈ ಅಸ್ಯೂಮಿಂಗ್ ದ್ಯಾಟ್ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ ಈಸ್ ನೆಗ್ಲಿಜಿಬಲ್. ಇಟ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್ ವೆನ್ ದಿ ಮಾಲಿಕ್ಯೂಲ್ ಲೈಸ್ ಫಾರ್ ಅವೇ ಫ್ರಾಮ್ ಈಚ್ ಅದರ್, ಬಟ್ ಎಟ್ ಹೈ ಪ್ರೆಷರ್ ಆ್ಯಂಡ್ ಲೋ ಟೆಂಪರೇಚರ್. But at high pressure and low temperature, the molecules are very close to each other. The molecules lies very close to each other. Hence, we cannot neglect force of attraction between the molecule. That is the reason why the real gas does not obey the equation PV is equal to RT at high pressure and low temperature. At high pressure and low temperature, this volume of the gas, at high pressure and low temperature, volume of the gas is small. That is the reason why neither we can neglect the volume of molecule, the volume occupied by the molecule, nor the force of attraction. Molecule ಹತ್ರದಲ್ಲಿ ಇರೋದ್ರಿಂದ ಅದರಲ್ಲಿ ಅಟ್ರಾಕ್ಷನ್, ರಿಪಲ್ಷನ್ ಎಲ್ಲ ಇದ್ದೇ ಇರ್ತದೆ, ಆಕರ್ಷಣೆ ವಿಕರ್ಷಣೆ ಇರ್ತದೆ. ಹಾಗಿರೋದ್ರಿಂದನೇ ಹೈ ಪ್ರೆಷರ್ ಮತ್ತು ಲೋ ಟೆಂಪರೇಚರಲ್ಲಿ ವಾಲ್ಯೂಮ್ ಕಡಿಮೆ ಇರ್ತದೆ. ಅಟ್ ಹೈ ಪ್ರೆಷರ್ ಆ್ಯಂಡ್ ಲೋ ಟೆಂಪರೇಚರ್, volume of gas itself is small. That is the reason why real gas does not obey these two postulates. You may get question like this: what are the two postulates which are not obeyed by real gases at high pressure and low temperature? ಹೈ ಪ್ರೆಷರ್ ಮತ್ತು ಲೋ ಟೆಂಪರೇಚರ್ ಇದ್ದಾಗ ಎರಡು ಪಾಸ್ಟುಲೇಟ್ಸ್ಗಳನ್ನು ರಿಯಲ್ ಗ್ಯಾಸ್ ಪಾಲಿಸುವುದಿಲ್ಲ. ಓಕೆ, ವಾಲ್ಯೂಮ್ ಆಫ್ ದ ಮಾಲಿಕ್ಯೂಲ್ ಇಸ್ ನೆಗ್ಲಿಜಿಬಲ್ ಕಂಪೇರ್ ಟು ದಿ ಟೋಟಲ್ ವಾಲ್ಯೂಮ್ ಆಫ್ ದ ಗ್ಯಾಸ್. There is no force of attraction between the molecule. These are the two postulates which are not obeyed by real gases at high pressure and low temperature. High pressure and low temperature. Now, to account for the behavior of real gases, Van der Waals suggested or modified equation PV is equal to RT. Equation PV is equal to RT by applying correction factors for volume as well as pressure. Correction factors for volume and pressure. Okay, real gas ಏನಾಗಿರ್ತದೆ, ಐಡಿಯಲ್ ಗ್ಯಾಸ್ ಟೈಪ್ ಬಿಹೇವ್ ಮಾಡ್ತಿರೋದಿಲ್ಲ ಹೈ ಪ್ರೆಷರ್ ಮತ್ತು ಲೋ ಟೆಂಪರೇಚರ್ ಇದ್ದಾಗ. ಓಕೆ, ಇವೆರಡು ರೀಸನ್ ಇಂದ, ಬಿಕಾಸ್ ಆಫ್ ದೀಸ್ ಟೂ ರೀಸನ್ಸ್, ಅಟ್ ಹೈ ಪ್ರೆಷರ್ ಆ್ಯಂಡ್ ಲೋ ಟೆಂಪರೇಚರ್ ರಿಯಲ್ ಗ್ಯಾಸಸ್ ಡಿವಿಯೇಷನ್ ಇಸ್ ಟು ಮಚ್. ಅವು ಏನಾಗ್ತದೆ, ತೀರ ಐಡಿಯಲ್ ಬಿಹೇವಿಯರಿಂದ ದೂರ ಹೋಗ್ತಿರ್ತದೆ. ಹಾಗಾಗಿ ವಾನ್ ಡರ್ ವಾಲ್ ನಾವೇನು ಮಾಡಿದೆ, ಈ ಇಕ್ವೇಷನನ್ನು ಮಾಡಿಫೈ ಮಾಡ್ದೆ ಬೈ ಅಪ್ಲೈಯಿಂಗ್ ವಾಲ್ಯೂಮ್ ಆ್ಯಂಡ್ ಪ್ರೆಷರ್ ಕರೆಕ್ಷನ್. ವಾಲ್ಯೂಮ್ ಮತ್ತು ಪ್ರೆಷರ್ ಕರೆಕ್ಷನನ್ನು ಅಪ್ಲೈ ಮಾಡಿಕೊಂಡು ಇದನ್ನು ಮಾಡಿಫೈ ಮಾಡಿದೆ. ಆ ಮಾಡಿಫೈಡ್ ಇಕ್ವೇಷನ್ ಏನು ಕರೀತಾರೆ, ವಾನ್ ಡರ್ ವಾಲ್ಸ್ ಇಕ್ವೇಷನ್. ಸೊ ದಟ್ ಇಕ್ವೇಷನ್ ಈಸ್ ಒಬೇಡ್ ಬೈ ರಿಯಲ್ ಗ್ಯಾಸಸ್ ಎಟ್ ಹೈ ಪ್ರೆಷರ್ ಆ್ಯಂಡ್ ಲೋ ಟೆಂಪರೇಚರ್. ಆ ಇಕ್ವೇಷನನ್ನು ರಿಯಲ್ ಗ್ಯಾಸ್ ಹೈ ಪ್ರೆಷರ್ ಲೋ ಟೆಂಪರೇಚರ್ ಇದ್ರೂ ಕೂಡ ಅದು ಪಾಲಿಸಿರ್ತದೆ. ಅದನ್ನು ಏನು ಕರೀತಾರೆ, ದಟ್ ಈಸ್ ಕಾಲ್ಡ್ ಆಸ್ ವಾನ್ ಡರ್ ವಾಲ್ಸ್ ಇಕ್ವೇಷನ್. ಓಕೆ, ಮಾಡಿಫೈಡ್ ಇಕ್ವೇಷನ್ ಬೈ ಅಪ್ಲೈಯಿಂಗ್ ಕರೆಕ್ಷನ್ ಫ್ಯಾಕ್ಟರ್ಸ್ ಫಾರ್ volume as well as pressure is known as Van der Waals equation. Now let us derive this Van der Waals equation. Now let us derive derivation of Van der Waals equation. Now we'll derive Van der Waals equation. Now let us derive Van der Waals equation. First is volume correction. ವಾಲ್ಯೂಮನ್ನು ಕರೆಕ್ಷನ್ ಮಾಡಬೇಕು. ವೈ ವಾಲ್ಯೂಮ್? ವಿ ಹ್ಯಾವ್ ಟು ಡೂ ವಾಲ್ಯೂಮ್ ಕರೆಕ್ಷನ್. ವಾಲ್ಯೂಮ್ ಕರೆಕ್ಷನ್ ಅರೈಸಸ್ ಡ್ಯೂ ಟು ಸ್ಮಾಲ್ ವಾಲ್ಯೂಮ್ ಬೀಯಿಂಗ್ ಆಕ್ಯುಪೈಡ್ ಬೈ ದಿ ಮಾಲಿಕ್ಯೂಲ್. ವಾಲ್ಯೂಮ್ ಕರೆಕ್ಷನ್ ಯಾಕೆ ಮಾಡಬೇಕು? ಯಾಕಂದರೆ ಪ್ರತಿ ಮಾಲಿಕ್ಯೂಲ್ ಏನಾಗ್ತದೆ, ಸ್ವಲ್ಪ ಸ್ಥಳವನ್ನು ಆಕ್ರಮಿಸಿಕೊಂಡಿರ್ತದೆ. ಆ್ಯಸ್ ಎ ರಿಸಲ್ಟ್
a net volume available for moment of molecule is less than the volume of the container. Okay, ಇದೇನಾಗಿರ್ತದೆ, ಹೈ ಪ್ರೆಷರ್ ಇದ್ದಾಗ ವಾಲ್ಯೂಮ್ ಕಡಿಮೆ ಆಗಿರ್ತದೆ. ವಾಲ್ಯೂಮ್ ಕಡಿಮೆ ಆದಾಗ ಮಾಲಿಕ್ಯೂಲ್ ಏನಾಗಿರ್ತದೆ, ತಮ್ಮದು ಎಷ್ಟು ಬೇಕಷ್ಟು ಜಾಗವನ್ನು ಆಕ್ರಮಿಸ್ಕೊಂಡಿರ್ತದೆ. ಈಚ್ ಮಾಲಿಕ್ಯೂಲ್ ಆಕ್ಯುಪೈಸ್ ಅ ಡೆಫಿನೆಟ್ ವಾಲ್ಯೂಮ್. ಹೀಗಿರೋದ್ರಿಂದ ಹೈ ಪ್ರೆಷರ್ ಮತ್ತು ಲೋ ಟೆಂಪ್ರೇಚರ್ ಇದ್ದಾಗ, ಹೈ ಪ್ರೆಷರ್ ಮತ್ತು ಲೋ ಟೆಂಪ್ರೇಚರ್ ಇದ್ದಾಗ, ಮಾಲಿಕ್ಯೂಲ್ ಒಂದು ಕಡೆ ಎಲ್ಲ ಕಡೆ ಸ್ಟ್ರೇಟ್ ಲೈನಲ್ಲಿ ಮೂವ್ ಆಗಿರ್ತದೆ. ಅದಕ್ಕೆ ಮೂಮೆಂಟ್ ಮಾಡಲಿಕ್ಕೆ ಜಾಗನೇ ಇರೋದಿಲ್ಲ. ಅದು ನಾವೇನು ಅಂದ್ಕೊಂಡಿರ್ತೇವೆ, ಎಷ್ಟು ಜಾಗ ಇದೆ ಮೂಮೆಂಟ್ ಮಾಡ್ಲಿಕ್ಕೆ ಅಂತೇಳಿ. ಓಕೆ, ವಾಟ್ ವಿ ಥಿಂಕ್, ದೇರ್ ಈಸ್ ಸಫಿಷಿಯಂಟ್ ಸ್ಪೇಸ್ ಫಾರ್ ಮೂಮೆಂಟ್ ಆಫ್ ದಿಸ್ ಮಾಲಿಕ್ಯೂಲ್ಸ್. ಬಟ್ the net volume available as this definite or the small volume is occupied by each molecule. Occupied by each molecule. As a result, the net volume available for movement of molecule is less than the volume of the container. Hence, ಇಲ್ಲೇನಾಗಿರ್ತದೆ, ಪ್ರತಿ ಮಾಲಿಕ್ಯೂಲ್ಸು ಇಷ್ಟು ಜಾಗನ ಆಕ್ರಮಿಸ್ಕೊಂಡಿರೋದ್ರಿಂದ ನಮಗೇನಾಗಿರ್ತದೆ, ಮಾಲಿಕ್ಯೂಲ್ಸಿಗೆ ಓಡಾಡಲಿಕ್ಕೆ ಜಾಗ ಕಡಿಮೆ ಇರ್ತದೆ. ಈ ಬಸ್ನಲ್ಲೇ ನೋಡ್ರಿ, ಬಸ್ ಖಾಲಿ ಇದ್ದರೆ ನೀವೇನು ಮಾಡಿರ್ತೀರಿ, ಬೇಕಾದಂಗೆ ಓಡಾಡ್ಬೋದು. ನೀವು ಇಳಿಯುವಂಥ ಜಾಗ 1 ಕಿಲೋಮೀಟ್ರ್ ದೂರದಲ್ಲಿದ್ದರೂ ಕೂಡ, ಅಲ್ಲ, ನೀವು ಇಳಿಯುವಂಥ ಜಾಗ ಹತ್ತಿರ ಬಂದರೂ ಕೂಡ ನೀವು ಬಸ್ ಖಾಲಿ ಇದ್ದರೆ ಆರಾಮಾಗಿ ಇಳಿಬೋದು. ಆದರೆ ಬಸ್ ಫುಲ್ ಇದ್ದರೆ 1 ಕಿಲೋಮೀಟ್ರಿಂದನೇ ನೀವೇನು ಮಾಡಬೇಕು, ಡೋರ್ ಹತ್ರ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀರಿ. ಯಾಕಂದ್ರೆ ನಿಮ್ಗೆ ಓಡಾಡಲಿಕ್ಕೆ, ಕಾರ್ ಇಡಲಿಕ್ಕೆ ಜಾಗ ಇರ್ತಿರಲಿಲ್ಲ. You will never get sufficient space for your movement, even though bus is having that much of this area. ಬಸ್ನಲ್ಲಿ ಅಷ್ಟು ಜಾಗ ಇದ್ದರೂ ಕೂಡ ನಿಮಗೆ ಓಡಾಡಲಿಕ್ಕೆ, ಕಾರ್ ಇಡ್ಲಿಕ್ಕೆ ಜಾಗ ಇರ್ತಿರೋದಿಲ್ಲ. ಇಲ್ಲೂ ಕೂಡ ಹಾಗೆ ಆಗಿರ್ತದೆ. ಮಾಲಿಕ್ಯೂಲ್ಸ್ ಜಾಸ್ತಿ ಹತ್ರ ಇದ್ದಂಗೆ ಮಾಲಿಕ್ಯೂಲ್ಸ್ ಓಡಾಡಲಿಕ್ಕೆ ಜಾಗ ಇರೋದಿಲ್ಲ. ಮಾಲಿಕ್ಯೂಲ್ಸ್ ಡಸ್ ನಾಟ್ ಗೆಟ್ ಸಫಿಷಿಯಂಟ್ ವಾಲ್ಯೂಮ್ ಟು ಆರ್ ಸಫಿಷಿಯಂಟ್ ಏರಿಯಾ ಟು ಮೂವ್ ಹಿಯರ್ ಆ್ಯಂಡ್ ದೇರ್. ಹೆನ್ಸ್ ವಾಂಟ್ ವಾಲ್ ಸಜೆಸ್ಟೆಡ್ a correction factor. ಅದಕ್ಕೆ ವಾಂಟ್ ವಾಲ್ಸ್ ಏನು ಮಾಡ್ದ, ಒಂದು ಕರೆಕ್ಷನ್ ಫ್ಯಾಕ್ಟರ್ ಕೊಟ್ಟು, ಹಿ ಹ್ಯಾಸ್ ಗಿವನ್ ಒನ್ ಕರೆಕ್ಷನ್ ಫ್ಯಾಕ್ಟರ್, ಅದನ್ನು ಬಿ ಅಂತ ಕರೆದ. ಕರೆಕ್ಷನ್ ಫ್ಯಾಕ್ಟರ್ ಬಿ, ಡ್ಯೂ ಟು ದಿ ವಾಲ್ಯೂಮ್ ಆಫ್ ದ ಮಾಲಿಕ್ಯೂಲ್ ಮಸ್ಟ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ದ ಟೋಟಲ್ ವಾಲ್ಯೂಮ್ ಆಫ್ ದ ಕಂಟೈನರ್. ಏನು ಹೇಳೋದು, ಇವೆಲ್ಲ ಎಷ್ಟೆಷ್ಟು ಜಾಗ ಆಕ್ರಮಿಸ್ಕೊಂಡಿರ್ತಲ್ಲ ಅದನ್ನು ಬಿ ಅಂತ ಕರೆದ. ಇದನ್ನು ಟೋಟಲ್ ವಾಲ್ಯೂಮ್ದಲ್ಲಿ ಮೈನಸ್ ಮಾಡಬೇಕು. ಟೋಟಲ್ ವಾಲ್ಯೂಮ್ದಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಸ್ಪೇಸ್ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಸೊ ದೇರ್ಫೋರ್ ಕರೆಕ್ಟೆಡ್ ವಾಲ್ಯೂಮ್ is equal to V minus B for 1 mole of gas. ಟೋಟಲ್ ವಾಲ್ಯೂಮ್ದಲ್ಲಿ ಬಿ ಅನ್ನು ಮೈನಸ್ ಮಾಡಬೇಕು. ವಿ ಮೈನಸ್ ಎನ್ ಬಿ ಫಾರ್ ಎನ್ ಮೋಲ್ ಆಫ್ ಗ್ಯಾಸ್, ವೇರ್ ವಿ ಅಂದ್ರೇನು, ಇಟ್ ಈಸ್ ಮೆಜರ್ಡ್ ವಾಲ್ಯೂಮ್ ಆಫ್ ದಿ ಕಂಟೈನರ್. ವಿ ಈಸ್ ಮೆಜರ್ಡ್ ವಾಲ್ಯೂಮ್ ಆಫ್ ದಿ ಕಂಟೈನರ್. Measured volume of the container. B and this is V. B, correction factor due to the volume of the molecule. Correction factor due to the volume of the molecule. This is correction factor for 1 mole. This is correction factor for n mole. Now let us discuss pressure correction. Why this pressure correction arises? Pressure correction ಯಾಕೆ ಮಾಡಬೇಕು? The pressure correction arises due to the force of attraction between the molecule. Already we have discussed, this is one of the cause. This arises due to force of attraction between the molecules. Due to this force of attraction, okay, already we have discussed how pressure is exerted. Pressure is exerted due to the collision of the molecules on the walls of the container. Molecule ಹೋಗಿ ಗೋಡೆಗೆ ಡಿಕ್ಕಿ ಹೊಡೆದಾಗ ಪ್ರೆಷರ್ ಜನರೇಟ್ ಆಗಿರ್ತದೆ. ಓಕೆ, ಈಗ ಬಿಕಾಸ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಡ್ಯೂ ಟು ಫೋರ್ಸ್ ಆಫ್ ಅಟ್ರಾಕ್ಷನ್, ದಿ ಮಾಲಿಕ್ಯೂಲ್
which is about to strike the wall. The molecule which is about to strike the wall is pulled back like this due to force of attraction. ಇಲ್ಲಿ ಮಾಲಿಕ್ಯೂಲ್ ಇದ್ರೆ ಇದು ಎಳ್ಕೊಳ್ತದೆ, ಇಲ್ಲೊಂದು ಮಾಲಿಕ್ಯೂಲ್ ಇದ್ರೆ ಎಳ್ಕೊಳ್ತದೆ, ಇಲ್ಲೊಂದು ಮಾಲಿಕ್ಯೂಲ್ ಇದ್ರೆ ಎಳ್ಕೊಳ್ತದೆ. ಸೊ ಬಿಕಾಸ್ ಆಫ್ ದಿಸ್ force of attraction, like this, because of this force of attraction of these molecules on this particular molecule which is about to strike the wall is pulled back. As a result, the molecule moves with lower velocity and exerts less pressure compared to the ideal gas. Less pressure compared to the ideal gas. ಓಕೆ, ಈ ಮಾಲಿಕ್ಯೂಲ್ ಏನಾದರೂ ಇಲ್ಲಿ ಕೊಲೈಡ್ ಮಾಡಿ ಡಿಕ್ಕಿ ಹೊಡಿಬೇಕಂತಿದ್ದಾಗ ಇವೆಲ್ಲ ಮಾಲಿಕ್ಯೂಲ್ಸ್ ಏನಾಗ್ತದೆ, ಅಟ್ರಾಕ್ಟ್ ಮಾಡ್ತಿರ್ತದೆ. ಹಾಗಾಗಿ ಆದರೂ ಈ ಮಾಲಿಕ್ಯೂಲ್ ಏನಾಗ್ತದೆ, ಎಸ್ ಇದಕ್ಕೆ ಹೋಗಿ ಡಿಕ್ಕಿ ಹೊಡಿತದೆ. ಡೆಫಿನೆಟ್ಲಿ ಇಟ್ ಕೊಲೈಡ್ಸ್ ವಿತ್ ವಾಲ್ಸ್ ಆಫ್ ದ ಕಂಟೈನರ್. ಆದರೆ ಸ್ಪೀಡ್ ಕಡಿಮೆ ಆಗಿರ್ತದೆ. ಸ್ಪೀಡ್ ಕಡಿಮೆ ಆದ ಕೂಡಲೇ ಪ್ರೆಷರ್ ಕಡಿಮೆ ಆಗ್ತದೆ. ವೈ ಯು ಆರ್ ಗೋಯಿಂಗ್ ಟು ಲೆಸ್ ಪ್ರೆಷರ್? ಬಿಕಾಸ್ ಆಫ್ ದಿಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಎಷ್ಟು ಪ್ರೆಷರ್ ಬೇಕಾಗ್ತಲ್ಲ, ಅದು ಫ್ರೀ ಆಗಿದ್ದರೆ ಐಡಿಯಲ್ ಗ್ಯಾಸ್ ಎಷ್ಟು ಪ್ರೆಷರ್ ಬೇಕು ಅಷ್ಟು ಪ್ರೆಷರ್ ಕೊಡ್ತಾ ಇತ್ತು. ಆದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಪ್ರೆಷರನ್ನು ಕಡಿಮೆ ಜನರೇಟ್ ಮಾಡ್ತದೆ. ಸೊ ಹೆನ್ಸ್ ವಾನ್ ಡೆರ್ ವಾಲ್ಸ್ ಸಜೆಸ್ಟೆಡ್ ದಟ್ ಆಸ್ ಇಟ್ ಎಕ್ಸರ್ಟ್ಸ್ ಲೆಸ್ ಪ್ರೆಷರ್, ವಾನ್ ಡೆರ್ ವಾಲ್ಸ್ he has given a correction factor an square by v square. This must be added. ಯಾಕಂದ್ರೆ ಇಷ್ಟು ಕಡಿಮೆ ಪ್ರೆಷರ್ ಇದು ಮಾಡೋದ್ರಿಂದ ದಿಸ್ ಮಸ್ಟ್ ಬಿ ಆಡೆಡ್ ಟು ದಿ ಮೆಜರ್ಡ್ ಪ್ರೆಷರ್. ಎಷ್ಟು ಪ್ರೆಷರ್ ಆಗಿರ್ತಲ್ಲ ಅದಕ್ಕೆ ಇಷ್ಟನ್ನು ಆ್ಯಡ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು ಐಡಿಯಲ್ ಪ್ರೆಷರ್. ದಟ್ ಬಿಕಮ್ಸ್ ಈಕ್ವಲ್ ಟು ಐಡಿಯಲ್ ಪ್ರೆಷರ್. ಅದಕ್ಕಾಗಿ ಇಷ್ಟನ್ನು ಆ್ಯಡ್ ಮಾಡಿರಿ. ಇದು ಎಷ್ಟಕ್ಕೆ ಬರ್ತದೆ ಇದು? ದಿಸ್ ಈಸ್ ಫಾರ್ ಎನ್ ಮೋಲ್. ಸೊ ದೆನ್ ವಾಟ್ ಈಸ್ ಅ ಕರೆಕ್ಷನ್ ಫ್ಯಾಕ್ಟರ್ ಫಾರ್ ಪ್ರೆಷರ್? ದೆನ್ ಕರೆಕ್ಷನ್ ಫ್ಯಾಕ್ಟರ್ for pressure is equal to P plus an square by v square for n mole of a gas, P plus a by v square for 1 mole of a gas. Okay, we got volume correction factor for volume, correction factor for this pressure. Here P stands for measured pressure, V volume of the gas, A small a van der Waals constant, N number of moles. Introduce these two correction factors in the equation PV is equal to RT. In the equation PV is equal to RT, yes, introduce these correction factors and that particular equation becomes van der Waals equation. ಅದನ್ನು ಕರೆಕ್ಷನ್ ಫ್ಯಾಕ್ಟರ್ ಹಾಕಿದ್ರೆ ಇಕ್ವೇಷನ್ ಏನು ಸಿಕ್ಕಿರ್ತಲ್ಲ ಅದನ್ನು van der Waals equation ಅಂತ ಕರೀತಾರೆ. We are going to get van der Waals equation. Now we'll introduce the correction factors for pressure as well as volume in this equation. So we get P plus corrected this pressure is an square by v square. This is corrected pressure and corrected volume v minus nb, that is equal to nRT, and this is van der Waals equation. This is van der Waals equation for n mole of gas. Then what is van der Waals equation for 1 mole of gas? You have to substitute where n is number of moles. Substitute the value of n as 1. ಇದು n ಮೋಲಿಗೆ van der Waals equation ಆಯಿತು. This is van der Waals equation for n mole of a gas. 1 ಮೋಲಿಗೆ ಅಂತ ಹೇಳಿದ್ರೆ n ವ್ಯಾಲ್ಯೂ 1 ಹಾಕೋದು. 1 square is equal to 1 means a by v square. n value is 1. 1 into b is b. So p plus a by v square
into V minus B is equal to RT. And this is Van der Waals equation for 1 mole of gas. Van der Waals equation for 1 mole of gas. This equation, either this for n mole, this is for 1 mole. This equation of Van der Waals gas is obeyed by real gases. This is obeyed by real gases. Obeyed by real gases at high pressure and low temperature. At high pressure and low temperature. This is about Van der Waals equation. This is about Van der Waals equation. Now let us discuss compressibility factor. The deviation of real gases from ideal behavior can be measured in terms of compressibility factor. Okay, we should have a benchmark. How much deviation is there? ಓಕೆ, ಏನೇ ಇದ್ರೂ ಕೂಡ ಡಿವಿಯೇಷನ್ ಎಷ್ಟಾಯ್ತು ಅದಕ್ಕೊಂದು ಯೂನಿಟ್ ಅಂತ ಇರಬೇಕಾಗ್ತದೆ. ಇವಾಗ ನಿಮ್ಗೇನಾಗ್ತದೆ, ರಿಸಲ್ಟ್ಸ್ ಯೂನಿಟ್ಟಿಗೆ ಏನಾಗಿರ್ತದೆ, ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಮಾಡಿದ್ರಿ ಅದ್ರ ಮೇಲೆ ನೀವು ಎಷ್ಟು ಕ್ಲೆವರ್ ಇದ್ದೀರಿ ಅನ್ನೋದನ್ನು ನಾವು ಡಿಸೈಡ್ ಮಾಡಿರ್ತೇವೆ. ಹಾಗೆ ಇಲ್ಲಿ ಕಾಂಪ್ರೆಸಿಬಿಲಿಟಿ ಫ್ಯಾಕ್ಟರಿಂದ ನಾವು ಡಿಸೈಡ್ ಮಾಡ್ಬೋದು ಡಿವಿಯೇಷನ್ ಎಷ್ಟಾಗ್ತದೆ. ರಿಯಲ್ ಗ್ಯಾಸ್ ಏನಾಗಿರ್ತದೆ, ಐಡಿಯಲ್ ಬಿಹೇವಿಯರಿಂದ ಎಷ್ಟರ ಮಟ್ಟಿಗೆ ದೂರ ಹೋಗ್ತಾ ಇರ್ತದೆ, ಎಷ್ಟು ಹತ್ತಿರದಲ್ಲಿ ಬರ್ತಾ ಇರ್ತದೆ ಅನ್ನೋದು ಕಂಡುಹಿಡಬಹುದು. Okay, the deviation of real gas from ideal behavior can be measured in terms of compressibility factor. It is the ratio of product PV and nRT. Mathematically, we can write it as it is denoted by Z. Z is equal to PV divided by nRT. PV divided by nRT. For ideal gas, Z is equal to 1 at all temperature and pressure. At all temperature and pressure. Why? Because PV is equal to nRT. ಬಿಕಾಸ್ ಪಿ ವಿಸು ಎರಡು ಈಕ್ವಲ್ ಇರೋದ್ರಿಂದ, ಎಸ್ ಪಿ ವಿನೂ ಮತ್ತು ಆರ್ ಡಿ ಈಕ್ವಲ್ ಇರೋದ್ರಿಂದ ನೀವು ಝಡ್ ಹಾಕಿದಾಗ ಕ್ಯಾನ್ಸಲ್ ಆಗಿ ನಿಮ್ಗೆ ಝಡ್ ವ್ಯಾಲ್ಯೂ ಒಂದೇ ಬಂದಿರುತ್ತೆ. ಬಿಕಾಸ್ ಪಿ ವಿ ಈಸ್ ಈಕ್ವಲ್ ಟು nRT ಫಾರ್ ಐಡಿಯಲ್ ಗ್ಯಾಸ್. Now the graph of, let us plot graph of Z versus pressure, graph of compressibility factor versus pressure. You are going to get a straight line parallel to pressure axis for ideal gas. You are going to get straight line parallel to pressure axis for ideal gas. For gases which deviate the ideal behavior, the value of Z deviates from 1. Okay, ಐಡಿಯಲ್ ಗ್ಯಾಸ್ ಟೈಪ್ ಬಿಹೇವ್ ಮಾಡ್ಬೇಕಂತ ಹೇಳಿದ್ರೆ ಅದ್ರ ವ್ಯಾಲ್ಯೂ ಒಂದಿರ್ತದೆ. ಅದ್ರ ವ್ಯಾಲ್ಯೂ ಒಂದಕ್ಕಿಂತ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಎಸ್ ಅದು ಐಡಿಯಲ್ ಗ್ಯಾಸಿಂದ ಡಿವಿಯೇಷನ್ ಆಯ್ತು ಅಂತ ಹೇಳಿದ್ರೆ. ನಾವು let us plot a graph and we'll discuss the compressibility factor. This is graph for compressibility factor versus pressure. This is graph for compressibility factor versus pressure, Z versus pressure P. Z versus pressure P. For ideal gas, the value of Z is always 1. So we are going to get a straight line parallel to pressure axis. For gases which deviate from ideality, whose the value of Z is neither more than 1 or less than 1, it deviates. Okay, either you are going to get curve here or here. If its value is 1, then only you are going to get a straight line parallel to x-axis or pressure axis. Yes, these are the curves Z versus pressure for nitrogen, hydrogen, oxygen, methane as well as carbon dioxide. Yes, at very low pressure. If pressure is very low, pressure ತೀರ ಹಿಂಗೆ ಕಡಿಮೆ ಇದ್ದಾಗ ಏನಾಗಿರ್ತದೆ, almost all the gases are having Z almost equal to 1.
ಓಕೆ, ಪ್ರೆಷರ್ ಕಡಿಮೆ ಇದ್ದಾಗ ಇವೆಲ್ಲದರ ಝಡ್ ವ್ಯಾಲ್ಯೂ ಹತ್ತಿರ ಇರ್ತದೆ. 1 ಇರಲಿಕ್ಕಿಲ್ಲ, ಇಟ್ ಈಸ್ ವೆರಿ ವೆರಿ ಕ್ಲೋಸ್ ಟು 1. ಇಟ್ ಈಸ್ ವೆರಿ ಕ್ಲೋಸ್ ಟು 1. ಇಟ್ ಈಸ್ very close to 1. That means at high pressure or at low pressure, this Z is value is the less, almost equal to 1, and it behaves as an ideal gas. It behaves as an ideal gas. This is at low pressure. At high pressure, Z value is more than 1. At high pressure, Z value is more than 1. So they are more difficult to compress. Already we have discussed, if you are going to get the initial dip or Z value less initial dip, then van der Waals force of attractions are maximum. Easily you can liquefy. At low pressure, either it is having the value very very close to 1 or less than 1 negative value, so you are going to easily you can convert them into liquid. But at high pressure, if compressibility factor is more, Z values are more than 1, they are difficult to compress. Z value 1 ಜಾಸ್ತಿ ಇತ್ತಪ್ಪ ಅಂತ ಹೇಳಿದ್ರೆ ಅದನ್ನು ನಾವು ಲಿಕ್ವಿಡ್ ಮಾಡೋದು ತುಂಬ ತೊಂದರೆ ಆಗ್ತದೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಎಟ್ ಇಂಟರ್ಮೀಡಿಯೇಟ್ ಪ್ರೆಷರ್ಸ್, ಪ್ರೆಷರ್ ಕಡಿಮೆ ಆಯಿತು, ಇದು ಜಾಸ್ತಿ ಆಯಿತು. ಇಂಟರ್ಮೀಡಿಯೇಟ್ ಪ್ರೆಷರ್ಸ್, most of gases have Z value less than 1. At intermediate pressure, most of the gases having the value of Z less than 1. This shows negative deviation from ideal behavior. Ideal behavior in the negative deviation. This positive deviation. Negative deviation ಆಯಿತು, and easily they can be compressed. Okay, ಹೀಗಿದ್ದಾಗ easily compressible, ಅದನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋದು easily compressible, because van der Waals force of attractions are maximum if Z value is less than 1. Thus the gases show ideal behavior. The gases show ideal behavior when the volume occupied is large and pressure is low. Volume ಹೆಚ್ಚಿಗೆ ಇರಬೇಕು, volume should be more, or volume occupied is large and pressure is low. Then only we can see its ideal behavior. Next concept is boil temperature, or it is also called as boil point. The temperature at which a real gas behaves as an ideal gas over an appreciable range of pressure. ಓಕೆ, ಒಂದು ಪರ್ಟಿಕ್ಯುಲರ್ ಶಾಖದಲ್ಲಿ ಟೆಂಪ್ರೇಚರ್ದಲ್ಲಿ ಏನು ಮಾಡ್ತದೆ, ರಿಯಲ್ ಗ್ಯಾಸ್ ಐಡಿಯಲ್ ಗ್ಯಾಸ್ ಟೈಪ್ ಬಿಹೇವ್ ಮಾಡ್ತಾನೆ ಇರ್ತದೆ. ಇಟ್ ಬಿಹೇವ್ಸ್ ಆರ್ ಒಬೇಸ್ ಐಡಿಯಲ್ ಗ್ಯಾಸ್ ಲಾಸ್. ಐಡಿಯಲ್ ಗ್ಯಾಸ್ ಲಾಸ್ ಆರ್ ಬಾಯ್ಲಸ್ ಲಾ, ಚಾರ್ಲಸ್ ಲಾ ಆ್ಯಂಡ್ ಅವಗಡ್ರೋಸ್ ಲಾ. ಓಕೆ, ಇಟ್ ಒಬೇಸ್ ಅವೆಲ್ಲದನ್ನು 3 ಲಾಗಳನ್ನು ಪಾಲಿಸ್ತಾ ಇರ್ತದೆ. ஒரு ಅಪ್ರೆಸಿಬಲ್ ರೇಂಜ್ ಆಫ್ ಪ್ರೆಷರ್, ಒಂದು ಪ್ರೆಷರ್ ರೇಂಜಲ್ಲಿ ಆ ರೀತಿ ಬಿಹೇವ್ ಮಾಡ್ತಾನೆ ಇರ್ತದೆ. ಅದಕ್ಕೆ ಬಾಯ್ಲ್ ಪಾಯಿಂಟ್ ಇಲ್ಲಾರ ಬಾಯ್ಲ್ ಟೆಂಪರೇಚರ್ ಅಂತ ಕರೀತಾರೆ. ಇಟ್ ಇಸ್ ಕಾಲ್ಡ್ as ಬಾಯ್ಲ್ ಪಾಯಿಂಟ್ ಆರ್ ಬಾಯ್ಲ್ ಟೆಂಪರೇಚರ್. ಇಟ್ ಈಸ್ the temperature at which a real gas obeys ideal gas laws over an appreciable range of pressure, which is known as boil point or boil temperature. With this I will conclude theory part of this chapter. ಇಲ್ಲಿಗೇನಾಯಿತು, ಈ ಸ್ಟೇಟ್ಸ್ ಆಫ್ ಮ್ಯಾಟರ್ ಥಿಯರಿ ಕಂಪ್ಲೀಟ್ ಆಗಿದೆ. ಮುಂದೆ ನೆಕ್ಸ್ಟ್ ಸೆಷನ್ದಲ್ಲಿ ಪ್ರಾಬ್ಲಮ್ಸ್, ಬಾಯ್ಲ್ಸ್ ಲಾ, ಚಾರ್ಲಸ್ ಲಾ, ಇವೆಲ್ಲದರದ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ.